ಇನ್ನು ಹಾಸನ ಜಿಲ್ಲೆಯಲ್ಲಿ ಯಾಕೋ ಹೃದಯಾಘಾತದ ಪ್ರಕರಣಗಳು ವಿಪರೀತ ಆಗ್ತಾ ಇದೆ. ಊಟಕ್ಕೆ ಕೂತಿದ್ದ ಯುವಕನೊಬ್ಬ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ. 35 ವರ್ಷದ ಚೇತನ್ ಅಂತಕ್ಕಂಥ ವ್ಯಕ್ತಿ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಮರಣ ಮೃದಂಗ. ಹಾಸನ ಜಿಲ್ಲೆಯಲ್ಲಿ ಸರಣಿ ಸಾವಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ಗೆ. ಈಗ 35 ವರ್ಷದ ಚೇತನ್ ಅಂತಕ್ಕಂಥವ್ರು ಮೃತಪಟ್ಟಿದ್ದಾರೆ. ಹಾಸನ ನಗರದ ಸತ್ಯಮಂಗಲ ಬಡಾವಣೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇವನೇನೋ ಮೊಬೈಲ್ ಅಂಗಡಿಯನ್ನು ಇಟ್ಕೊಂಡಿದ್ರಂತೆ. ಊಟಕ್ಕೆ ಕೂತಿದ್ದಾರೆ ರಾತ್ರಿ, ಪಾಪ ಹೆಂಡತಿ ಊಟ ಹಾಕ್ಕೊಟ್ಟಿದ್ದಾರೆ, ಊಟಕ್ಕೆ ಕೂತಿದ್ದಾರೆ. ಇಮಿಡಿಯೇಟಾಗಿ ಅವ್ರಿಗೆ ಹೃದಯಾಘಾತ ಅಂದರೆ ಎದೆ ನೋವು ಕಾಣಿಸ್ಕೊಂಡಿದೆ, ಕುಸಿದು ಬಿದ್ದಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಅಲ್ಲಿ ಬಾಟ್ ಡೆಡ್ ಅಂದರೆ ಕರೆತರುವಾಗಲೇ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಇಬ್ಬರು ಯುವತಿಯರು ಸಾವನ್ನಪ್ಪಿದ್ರು. ಆಯಿತಾ, ಸಮಾಜ ಸೇವಕ ನಿಷಾದ್ ಅಹಮದ್ ಅನ್ನೋರು ಹೃದಯಾಘಾತಕ್ಕೆ ಬಲಿಯಾಗಿದ್ದರು. ಎಷ್ಟಾಗ್ತಾ ಇದೆ ಗೊತ್ತಾ, ವಿಪರೀತ. ಸಾಕಷ್ಟು ಹೃದಯಾಘಾತದ ಪ್ರಕರಣ ಬರ್ತಾ ಇದೆ ನೋಡಿ. 35 ವರ್ಷದ ನಿಷಾದ್ ಅಹಮದ್ ಅನ್ನೋರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಯಾರಿವರು ಅಂತಂದರೆ ಕರೋನಾ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಶವ ಸಂಸ್ಕಾರ ಮಾಡಿದ ಸುದ್ದಿ ಆಗಿದ್ರು. ಬೇಲೂರು ಪಟ್ಟಣದಲ್ಲಿ ಟೀ ಕ್ಯಾಂಟೀನ್ ನಡೆಸ್ತಾ ಇದ್ರು ನಿಷಾದ್ ಅಹಮದ್, 35 ವರ್ಷ. ಹೃದಯಾಘಾತದ ಸಾವುಗಳಿಂದ ಅಲ್ಲಿನ ಜನರಲ್ಲಿ ಆತಂಕ ಹೆಚ್ಚಾಗ್ತಿದೆ. ಹಾಸನ ಅಂದರೆ ಹಾಸನ ಟೌನ್ ಅಷ್ಟೇ ಅಲ್ಲ, ಎಂಟೈರ್ ಡಿಸ್ಟ್ರಿಕ್ಟ್ ಎಲ್ಲ ಕಡೆಯಲ್ಲೂ ಇದು ಆಗಾಗ್ಗೆ. ಇತ್ತೀಚೆಗೆ ರೀಸೆಂಟಾಗಿ ಇಬ್ಬರು ಯುವತಿಯರು ಮೃತಪಟ್ಟರು ಹೃದಯಾಘಾತದಿಂದ. ಒಬ್ಬ 9ನೇ ತರಗತಿ ವಿದ್ಯಾರ್ಥಿನಿ ಮೃತಪಟ್ಟಿದ್ಲು ಹಾಸನದಲ್ಲಿ. ಅಲ್ಲಿಗೆ ಅದು 3, ಇದು 2, 5. ಇತ್ತೀಚಿನ ದಿನಗಳಲ್ಲಿ 5 ಆಯಿತು. ಯಾಕೆ, ಏನು ರೀಸನ್ ಹಾಸನದಲ್ಲೇ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಕೇಸ್ಗಳು ಬರ್ತಾ ಇದೆಯಲ್ಲ? ಜಿಲ್ಲಾಡಳಿತ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ತಜ್ಞ ವೈದ್ಯರ ಒಂದು ಸಮಿತಿಯನ್ನು ರಚನೆ ಮಾಡಬೇಕು, ಒಂದು ಅಧ್ಯಯನ ನಡಿಬೇಕು. ಯಾಕೆ ಹಿಂಗಾಗ್ತಾ ಇದೆ, ಇದನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು ಅಂತ.